ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಿದ್ಯುತ್ ಕಂಬ ಟಿಸಿ ತಂತಿಗಳನ್ನು ತೆರವುಗೊಳಿಸಲು ಕೊನೆಯ ಡೆಡ್ಲೈನ್ ನೀಡಿದ ಡಿಎಸ್ಎಸ್ ಮುಖಂಡ ಸಂತೋಷ್ ಚೆನ್ನಮೇತ್ರಿ. ವೀಕ್ಷಕರೇ, ಇಂದು ಯರಗಟ್ಟಿ ಪಟ್ಟಣದ ಅಂಬೇಡ್ಕರ್ ಶಾಲೆ ಆವರಣದಲ್ಲಿ ವಿದ್ಯುತ್ ಕಂಬ ವೈರ್ ಟಿಸಿಗಳನ್ನು ತೆರವುಗೊಳಿಸಲು ಕರ್ವೆ ಹಾಗೂ ಎಸ್ಟಿಎಂಸಿ ಅವರು ಹೋರಾಟ ಮಾಡಿದ್ರು. ಈ ವೇಳೆ ಮಾತನಾಡಿದ ಡಿಎಸ್ಎಸ್ ಮುಖಂಡ ಸಂತೋಷ್ ಚೆನ್ನಮೇತ್ರಿ, ಟಿಸಿ ಕಂಬ ತಂತಿಗಳನ್ನು 4 ದಿನದಲ್ಲಿ ತೆಗೆಯದಿದ್ರೆ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವೇಳೆ ಕರಿವೆ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷ ರಫೀಕ್ ಡಿಕೆ, ಫಾರೂಕ್ ಅತ್ತ, ರೈತ ಸಂಘದ ಮುಖಂಡ ಸೋಮು ರೈನಾಪುರ್, ಹನುಮಂತ ಉಡ್ಡಪ್ಪನವರ, ಹಸನ್, ಹುಸೈನ್ ನಾಯಕ, ಹೆಡ್ ಮಾಸ್ಟರ್ ಪಿಎಂ ತಳವಾರ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.